ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಕರುಗಳಿಗೆ ಹಾಲು ಕುಡಿಸ್ಬೇಕು. ಡೈರಿಗೆ ಹೋಗಿ ಹಾಲೆಲ್ಲ ಕೊಟ್ಕೊಂಡು ಇನ್ನೊಂದು ಹೊತ್ತಿನಲ್ಲಿ ಹಾಲು ಕರ್ಕೊಳ್ಳೋದೈತೆ. ಹಾಲು ಕರೆದು ಕರುಗಳಿಗೆ ಹಾಲು ಕುಡಿಸ್ಬೇಕು. ಕರುಗಳು ಬಿಡ್ಕೊತಾವೆ ಹಾಲು ಕುಡಿಸಿಲ್ಲ ಅಂತ. ತುಂಬ ದಿವಸದಿಂದ ವೀಡಿಯೋ ಮಾಡಿರಲ್ವಲ್ಲ, ಅದಕ್ಕೆ ಇವತ್ತು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡೋಣ ಎಡಿಟಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವೀಡಿಯೋ ಅಂತೂ ಮಾಡ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಗಂಟಲು ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಏನು ಬ್ರದರ್ ಸುಮಾರು ದಿವಸದಿಂದ ಹಸ್ಗಳು ವೀಡಿಯೋ ಮಾಡಲೇ ಇಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಜ್ವಲ್ ಅನ್ನೋರು, ಪ್ರಜ್ವಲ್ ಬ್ರದರ್ ಸುಮಾರು ಕಮೆಂಟ್ ಮಾಡಿದ್ರು. ಸಾರಿ ಬ್ರದರ್, ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಮಾಡೋಕ್ಕಾಗಿಲ್ಲ, ಇನ್ಮೇಲೆ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಬ್ರದರ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇವತ್ತಿನ ವೀಡಿಯೋ ಬಗ್ಗೆ ಹಸ್ಗಳು ನಾವು ಸದ್ಯಕ್ಕೆ ರೀಸೆಂಟಾಗಿ ಯಾವ ಕರು ಹಾಕೋಂಥ ಹಸ್ಗಳವೆ ಅದ್ರ ಬಗ್ಗೆ, ಮತ್ತು ನಮ್ಮ ಹೊಲದಲ್ಲಿ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ನೋಡಿ ಪೂರ್ತಿ. ಡೈರಿಗೆ ಹೋಗಿ ಬರೋದು ಮಾತ್ರ ಒಂದು ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ, ಹಂಗಾಗಿ ಕರುಗಳು ಬೇರೆ ಬಿಡ್ಕೊತಾವೆ. ಹಾಲು ಕರೆದು ಕುಡಿಸ್ಬೇಕು. ಈಗ ಸದ್ಯಕ್ಕೆ ಇದೊಂದು ಹಾಲು ಕರೆದ್ರೆ ಆಯಿತು. ಇನ್ನೆಲ್ಲನೂ ಡೈರಿಗೆ ಹಾಲು ಕೊಡೋನಷ್ಟೊತ್ತಿಗೆ ಮನೆ ಹತ್ರ ಮನೆ ಬಳಕೆ ಕೊಡ್ತೀವಲ್ಲ, ಅವರು ಕೊಡೋನಷ್ಟೊತ್ತಿಗೆ ಎಲ್ಲ ಕರ್ಕೊಂಡಾಗಿರ್ತಾರೆ. ಇದು ಮಾತ್ರ ಒಂದು 7:30-8 ಗಂಟೆನೇ ಆಯ್ತಾರೆ ಡೈರಿಗೆಲ್ಲ ಹೋಗ್ಬಂದು. ಬೆಳಗ್ಗೆ ಸತಿನೂ ಅಷ್ಟೇ ಒಂದು 7:30-8 ಗಂಟೆ ಏನೋ ಹಂಗೆ ಹಾಲು ಕರೆದ್ಬಿಟ್ಟು ಕರುಗಳಿಗೆ ಕುಡಿಸ್ತೀನಿ. ಸಂಜೆ ಸತಿನೂ ಅಷ್ಟೇ ಡೈರಿಗೆಲ್ಲ ಹಾಲು ಕೊಟ್ಕೊಂಡು 7:30-8 ಗಂಟೆ 8:15 ಆಯ್ತದೆ ಸಂಜೆ ಸತಿನೂ ಹಾಲು ಕುಡಿಸೋದು. ಅಷ್ಟೊತ್ತಿಗೆ ಹಾಲು ಕರ್ಕೊಂಡು ಹಾಲು ಕುಡಿಸ್ತೀನಿ. ಇವಳು ನಮ್ಮ ಸಿಹಿ ಹೆಚ್ಚು ಕಮ್ಮಿ ಈಗ 3.5-4 ತಿಂಗಳೇ ಆಯಿತು ಅನಿಸುತ್ತೆ ಕರಾಕಿ. ಸರಿಯಾಗಿ ನೋಡಿಲ್ಲ, ಎಷ್ಟನೇ ತಾರೀಕು 21, 3.5 ತಿಂಗಳು ಆಯಿತು. 3 ತಿಂಗಳ ಮೇಲೆ 20 ದಿವಸ ಆಯಿತು ಕರು ಹಾಕಿ. ಚೆನ್ನಾಗಿ ಹಾಲು ಕೊಡ್ತಾವಳೆ. ಇನ್ನೇನು 2 ತಿಂಗಳಾಯಿತು ಸೆಮೆನ್ ಕೊಡಿಸ್ತೀವಿ. 1 ತಿಂಗಳ ಮೇಲಾಯಿತು ಸೆಮೆನ್ ಕೊಡಿಸಿ. ನಿಂತೈತೆ ಪಕ್ಕ. ಕಳ್ಸತಿ ಸ್ವಲ್ಪ ರೋಸಿತ್ತು, ಈ ಸತಿ ಏನೂ ತೊಂದರೆ ಕೊಟ್ಟಿಲ್ಲ. ಒಂದೇ ಸತಿ ಸೆಮೆನ್ ಕೊಡಿಸ್ತಾ ಇದ್ದಂಗೆ ನಿಂತೈತೆ. ಗಪ್ಪಾಗೈತೆ ಅಂದ್ಕೊಂಡಿದ್ದೀನಿ. ಕೆತ್ತಲಿಗೆ ನೀರು ಎರಚೋ ಉದ್ದೇಶ ಅಂದರೆ ಏನಾರ ಬ್ಯಾಕ್ಟೀರಿಯಾಗಳು ಏನಾರು ಇತ್ತು ಅಂದರೆ ಸಡನ್ನಾಗಿ ಮನಿಕೊಳ್ಳೋದ್ರಿಂದ ಏನಾರು ಆಗುತ್ತೆ ಅಂತ ಕೆತ್ತಲಿಗೆ ಸ್ವಲ್ಪ ನೀರು ತೊಳೆದ್ಬಿಟ್ಟು ನೆಲಕ್ಕೆ ಹಾಲು ಕರೆದಿರೋ ಜಾಗಕ್ಕೆ ಏನಾರು ಚೆಲ್ಲಿದ್ರೆ ಹಾಲು ಇರಲಿ ಅಂದ್ಬಿಟ್ಟು ಹಂಗೆ ನೀರು ಎರಚಿದೆ ಅಷ್ಟೇ, ಇನ್ನೇನಿಲ್ಲ. ಒಂದು 5 ಲೀಟ್ರನಷ್ಟು ಕೊಡ್ತದೆ ಹಾಲು. 5 ಲೀಟ್ರ್ ಅಂದರೆ 2 ಸಾವಿರ ಕೊಡಿಸ್ತೀನಿ. ಜಾಸ್ತಿ ಕೊಡೋದು 7 ಲೀಟ್ರ್ 8 ಲೀಟ್ರ್ 7 ಗಂಟೆ ಕೊಡ್ತಾಯಿತ್ತು. ಈಗ ಕರಾಕಾಲ ಒಂದು 3-3.5 ತಿಂಗಳಾಯಿತು. ಮತ್ತು ಪುನಃ ಸೆಮೆನ್ ಕೊಡ್ತಿದ್ದೀನಿ. 1.5 ತಿಂಗಳಾಯಿತು. ನಿಂತಿರಬೇಕು ಅಂದ್ಕೊಂಡಿದ್ದೀನಿ. ಹೇಳ್ಬಿಡು. ಮಾಡಬಿಟ್ರೆ ಸಾಕು, ಸುಮ್ಮನೆ ಕುಡ್ಕೋತಾಳೆ. ಮಹಾಲಕ್ಷ್ಮಿ ಇವಳು ಕರು ಹಾಕಿದ್ಮೇಲೆ ವಿಡಿಯೋ ಮಾಡಿದೆ. ಇವಳು ಕರು ಹಾಕಿದ್ಮೇಲೆ ವಿಡಿಯೋ ಮಾಡಿದ್ಮೇಲೆ ಗೊತ್ತಿಲ್ಲ. ಆಯಿತು 1 ತಿಂಗಳ ಮೇಲಾಯಿತು. 1.5 ತಿಂಗಳಾಯ್ತು. 1 ತಿಂಗಳ ಮೇಲಾಯಿತು. ಚೆನ್ನಾಗೈತೆ, ಪರವಾಗಿಲ್ಲ ಕರ. ಹೆಣ್ಕರ ರಮ್ಮನ ಬಣ್ಣನೆ. ಮತ್ತು 1 ನಿಮಿಷ ಸಾಕು, ಎಲ್ಲ ಹಾಲೆಲ್ಲ ಕುಡ್ಕೋತಾಳೆ. ಇವಳಿಗೇನು ಕೊಡ್ತಾಯಿಲ್ಲ. ಇವಳು ಅದೇ ಈಗ ಕರ್ಕೊಂಡಲ್ಲ ನಮ್ಮ ಸಿಹಿ ಮಗಳು ಗಿರ್ರ ಕ್ರಾಸು. ಆಯಿತು 3.5 ತಿಂಗಳು ಮೇಲೆ ಆಯಿತು. ಇವಳಿಗೆ ಈಗ ಹಾಲು ನಿಲ್ಲಿಸಿದ್ದೀನಿ, ಹಾಲು ಕೊಡ್ತಾಯಿಲ್ಲ. ಇವಳು ಮಾತ್ರ ಕೊಡಬೇಕು ಗೌರಿ. ಎಲ್ಲ ತೆಗಿ, ಅಲ್ಲೇನೈತೆ.
ಲಕ್ಷ್ಮಿ ನಿನಗಿಲ್ಲ ಬೀಳ್ತಿದ್ಯಾ ಉದ್ದಿದ್ಯಾ ನಿನ್ಗೆ ಹಾಂ ಸರಿ ನಿನಗೆ ಆಗ್ಬೇಕಾ ನನಗೆ ಕೊಟ್ಟಿಲ್ವಲ್ಲ ಅಂತ ಏನು ಪರ್ದ ಆಡ್ತಾವಳೆ ಹಿಂಗೆ ಆಡ್ತಾವಳೆ ನೋಡಿ ಇಷ್ಟೊತ್ತ ಇನ್ನೂ ಬಡ್ಕೊಳ್ಳೋ ಸ್ವಲ್ಪ ಕಮ್ಮಿ ಮಾಡ್ತಾನೆ ಈಗ ಹಾಲು ಕರೋದು ಕುಡ್ಸಿದ ಮೇಲೆ ನೋಡಿ ಎಲ್ಲ ಸೈಲೆಂಟ್ ಆದವು ಇವೆರಡಕ್ಕೆ ಇದಕ್ಕೆ ನಮ್ಮ ಪುಟ್ಟಲಕ್ಷ್ಮಿಗೂ ಹಾಲಿಗೆ ಕುಡಿಸಿಲ್ಲ ಮತ್ತು ನಮ್ಮ ನಿಧಿಗೇನು ಮೇಯ ಕಟ್ಟತ್ತೀನಿ ಅವಳೇ ನಾಳೆ 1 ವರ್ಷದ ಮೇಲೆ ಆಯ್ತು ಇನ್ನೇನು ಸಮನಿಗೆ ಬರುತ್ತೆ ಅದು ಕರು ಇನ್ನೆಷ್ಟು ಕರ ಹಾಕವೆ ಎಷ್ಟು ಹಸ್ಕೊಳವೆ ಅಂತ ಕೇಳ್ತಾಯಿದ್ರಿ ನೆಕ್ಸ್ಟಿಗೆ ಕರ ಹಾಕೋಕ್ಕೆ ಒಂದು 4 ನಮ್ಮ ಶಕ್ತಿ ನಮ್ಮ ಹೊಸ ನಮ್ಮ ದೊಡ್ಡಿ ಮತ್ತು ನಮ್ಮ ಪುಟ್ಟಲಕ್ಷ್ಮಿ 4 ಈಗ ಇನ್ನೊಂದು ತಿಂಗಳು 20 ದಿವಸದೊಳಗೆ ಒಂದು ತಿಂಗಳೊಳಗೆ 4 ಹಸ್ಗಳು ಕರು ಹಾಕಕ್ಕವೆ ಅದ್ರಲ್ಲಿ ಫಸ್ಟಿಗೆ ಇರೋದು ಇವಳೆ ನಮ್ಮ ಶಕ್ತಿ ಬಂದು ಇವತ್ತು 12 ತಾರೀಕು ಅಂದರೆ 7 ದಿವಸ ಟೈಮ್ ಐತೆ 19ನೇ ತಾರೀಕು ಸೆಮೆನ್ ಕೊಡ್ಸಿರೋದು ಇನ್ನು 7 ದಿವಸ ಟೈಮ್ ಐತೆ ಆಚೆಗೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೋಬೋದು ಅನಿಸುತ್ತೆ ಇನ್ನೂ ಸರಿಯಾಗಿ ಕೆತ್ತಲಿ ಏನು ಬಿಡ್ತಾಯಿಲ್ಲ ಈ ಸ್ವಲ್ಪ ಸೋರು ಕೆತ್ತಲಿನ ಬಿಡ್ತಾಯಿತ್ತೆ ಮುಡ್ಡಿಂದ ಈ ಶಡನ್ನಾಗಿ ಏನಾರ ಕೆತ್ತಲಿ ಬಿಟ್ಟು ಬೇಕಾರೆ ಹಾಕಿದ್ರೆ ಹಾಕ್ದಂಗೆ ಇಲ್ಲ ಅಂದರೆ ಈ ತಿಂಗಳು ಲಾಸ್ಟ್ ಗಂಟ ಟೈಮ್ ತಗೋಬೋದು ಇಲ್ಲ ಬರೋ ತಿಂಗಳು ಫಸ್ಟಿಗೆ ಹಾಕ್ಬೋದು 1ನೇ ತಾರೀಕು 1ನೇ ತಾರೀಕು ಅನ್ನೋ ಹಂಗೆ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಲೆಕ್ಕದಲ್ಲಿ 7 ದಿವಸ ಟೈಮ್ ಐತೆ 19ನೇ ತಾರೀಕು ಅಂದರೆ 7 ದಿವಸ ಟೈಮ್ ಐತೆ ಇನ್ನು ಇದು ಅಷ್ಟೇ ನಮ್ಮ ಹೊಸ ಹಸ ಅಂತ ಅಂದರೆ ಇದು ಹೆಚ್ಚು ಕಮ್ಮಿ ತಂದ್ರೆ 4 ವರ್ಷನೇ ಆಯ್ತೇನೋ ನಾನು ಅಂದರೆ ನಮ್ಮ ಮನೆ ತಂದಂಥ ಹಸಿನಲ್ಲಿ ಲಾಸ್ಟ್ಗೆ ಇದನ್ನೇ ತಂದಿರೋದು ಇದೇ ಲಾಸ್ಟ್ ತಂದಿರೋದು ಇದಕ್ಕೆ 23ನೇ ತಾರೀಕು ಇದೇ ತಿಂಗಳು 23ನೇ ತಾರೀಕು ಇನ್ನು 11 ದಿವಸ ಟೈಮು 11 ದಿವಸ ಅಂದರೆ ನಾನು ಇಷ್ಟ ನಮ್ಮ ಶಕ್ತಿಗಿಂತನೂ ಬೇಗ ನಮ್ಮ ಹೊಸನೇ ಕರು ಹಾಕ್ಬೋದು ಅಂದ್ಕೊಂಡಿನಿ ಯಾಕೆಂದರೆ ಇದೊಂದು ಸ್ವಲ್ಪ ಕೆತ್ತಲಿ ಬಿಡ್ತಾಯಿತ್ತು ಚೆನ್ನಾಗಿ ಇನ್ನು ಇದಾಯ್ತಾ ಇದ್ದಂಗೆ ಒಟ್ಟಲ್ಲಿ ಈ ತಿಂಗಳು ಲಾಸ್ಟ್ಗೆ ಕರ ಹಾಕ್ತವೆ ಇವು ಅಂತ ಗ್ಯಾರಂಟಿಯಾಗಿ ಇವೆರಡು ಇದುವೇ ಮತ್ತು ನಮ್ಮ ಶಕ್ತಿನೂ ಈ ತಿಂಗಳು ಲಾಸ್ಟ್ ಕರ ಹಾಕ್ತವೆ ಇನ್ನು ನಮ್ಮ ದೊಡ್ಡಸಿಗೆ ಈ ತಿಂಗಳು 25ನೇ ತಾರೀಕು ಟೈಮು 25ನೇ ತಾರೀಕು ಅಂದರೆ ಇದು ಬರೋ ತಿಂಗಳು ಒಂದು 5ನೇ ತಾರೀಕು ಕಳ್ಕೊಂಡೆ ಕರು ಹಾಕೋದು ಇನ್ನೂ ಸರಿಯಾಗಿ ಕೆತ್ತಲೇನು ಬಿಡ್ತಾಯಿಲ್ಲ ಈ ತಿಂಗಳು 5ನೇ ತಾರೀಕು ಬರೋ ತಿಂಗಳು ಒಂದು 5ನೇ ತಾರೀಕು ಕಳ್ಕೊಂಡೆ ಕರು ಹಾಕೋದು ಅನಿಸುತ್ತೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಅಷ್ಟೇ ಅದಕ್ಕೆ ನಮ್ಮ ಶಕ್ತಿ ಸೆಮೆನ್ ಕೊಡಿಸಿದ್ರೆ 4 ದಿನಕ್ಕೆ ಇದನ್ನ ಸೆಮೆನ್ ಕೊಡಿಸಿದ್ದು ಹೊಸ ಸೆಮೆನ್ ಕೊಡಿಸ್ತಾ 2 ದಿನಕ್ಕೆ ನಮ್ಮ ದೊಡ್ಡ ಸೆಮೆನ್ ಕೊಡಿಸಿದ್ದು ಈಗ 3ರಲ್ಲಿ ಯಾವ ಫಸ್ಟ್ ಕರ ಹಾಕ್ತವೆ ಅಂತ ಹೇಳೋಕ್ಕಾಗಿಲ್ಲ ಶಡನ್ನಾಗಿ ಕೆತ್ತಲಿಬಿಟ್ಟು ಯಾವ ಬೇಕಾದ್ರೂ ಕರು ಹಾಕ್ಬೋದು ನನ್ನ ಅಂದಾಜಿನ ಪ್ರಕಾರ ನಮ್ಮ ಹೊಸನೇ ಫಸ್ಟ್ ಕರು ಹಾಕ್ಬೋದು ಈಗ ಒಂದು 26 27 ಒಟ್ಟಲ್ಲಿ ಈ ತಿಂಗಳು ಲಾಸ್ಟ್ಗೆ ಇದು ಕರು ಹಾಕ್ಬೋದು ಈ ತಿಂಗಳು ಲಾಸ್ಟು ತಪ್ಪರೆ ಬರೋ ತಿಂಗಳು ಫಸ್ಟಿಗೆ 7 ಕರು ಹಾಕ್ಬೋದು ಇವೆರಡರಲ್ಲಿ ಯಾರು ಒಂದು ಈ ತಿಂಗಳಲ್ಲಿ ಕರು ಹಾಕುತ್ತೆ ಇನ್ನು ನಮ್ಮ ದೊಡ್ಡಸೊಂದು ಆಮೇಲೆ ಅದ್ರ ಮೊಮ್ಮಗಳು ನಮ್ಮ ದೊಡ್ಡಸಿನ ಮೊಮ್ಮಗಳು ಮಹಾಲಕ್ಷ್ಮಿ ಅಕ್ಕ ಇದು ಕನ್ಗಡ್ಸು ಇದೇ ಫಸ್ಟ್ ಸತಿ ಸೆಮೆನ್ ಕೊಡ್ತಿರೋದು ಇದಕ್ಕೆ ಬರೋ ತಿಂಗಳು 4ನೇ ತಾರೀಕು ಟೈಮು ಇದು ಸ್ವಲ್ಪ ಈಗ ಕೆತ್ತಲಿ ಬಿಡ್ತಾಯಿದೆ ಇದುವೇ ಅಷ್ಟೇ ಬರೋ ತಿಂಗಳು ಒಂದು 10ನೇ ತಾರೀಕೊಳಗೆ ಅಜ್ಜಿ ಮೊಮ್ಮಗಳು ಎರಡವೇ ನಮ್ಮ ದೊಡ್ಡಸನೂ ನಮ್ಮ ಪುಟ್ಟಲಕ್ಷ್ಮಿನೂ ಬರೋ ತಿಂಗಳು ಫಸ್ಟು ಒಂದು 1ನೇ ತಾರೀಕಿಂದ 10ನೇ ತಾರೀಕೊಳಗೆ ಇವು ಕರು ಹಾಕ್ತವೆ ನಮ್ಮ ಹೊಸನೂ ನಮ್ಮ ಶಕ್ತಿನೂ ಬರೋ ತಿಂಗಳು ಈ ತಿಂಗಳು ಲಾಸ್ಟು ತಪ್ಪರು ಬರೋ ತಿಂಗಳು ಫಸ್ಟಿಗೆ ಕರು ಇವೆರಡು ಕರು ಹಾಕ್ತವೆ ಒಟ್ಟಿನಲ್ಲಿ ಇವು 4 ಹಸುಗಳು 20ನೇ ತಾರೀಕು ಕಳ್ಕೊಂಡು ಬರೋ ತಿಂಗಳು
10ನೇ ತಾರೀಕು ಒಳಗೆ ಇವು 4 ಕರು ಹಾಕ್ತವೆ ಗ್ಯಾರಂಟಿ. ಈ ಸದ್ಯಕ್ಕೆ ಇವು 4 ಹಸುಗಳು ಡ್ರೈಯಲ್ಲೇ ಅವೆ. ಇನ್ನು ಪೂರ್ಣಿ ಕರು ಹಾಕಿ 3 ತಿಂಗಳ ಮೇಲೆ ಆಯಿತು. ಇನ್ನೂ ಒಂದು ಸತಿ ಏನೋ ಅಂದರೆ ಸೆಮೆನ್ ಅಂದರೆ ಗೊತ್ತಾಗಲಿಲ್ಲ, ಒಂದು ಸ್ವಲ್ಪ ಮೊಡ್ಬಾಡ್ತಾಯಿತ್ತು. ಇನ್ನೂ ಬಂದಿತ್ತಾ ಇಲ್ವ ಅಂತ ಗೊತ್ತಾಗಿಲ್ಲ. ಇನ್ನೊಂದು ಸತಿ ಹಂಗೆ ಏನಾರೋ ನೀರಿನಾಗೆ ಏನಾರೋ ಮಡುವಾಡೋದು ಏನಾರೋ ಲಕ್ಷಣಗಳು ಕಾಣಿಸಿದ್ರೆ ವಿಡಿಯೋನು ಮಾಡ್ತೀನಿ ಮತ್ತು ಸೆಮೆನ್ ಕೊಡಿಸ್ತೀನಿ. ಇನ್ನು ನಮ್ಮ ಕುಳ್ಳಿ ಕರು ಹಾಕಿ 2 ತಿಂಗಳಾಯಿತು. 2 ತಿಂಗಳಿಗೆ 2 ಸತಿ ಸೆಮೆನ್ ಬಂತು. ಕರು ಹಾಕಿ 2 ತಿಂಗಳಾಯ್ತು ಅಷ್ಟೇ. ಇವಳಿಗೆ ಕರು ಹಾಕಿ 2 ತಿಂಗಳಿಗೆ 2 ಸತಿ ಸೆಮೆನ್ ಬಂದವಳೆ ಮಾರಾಣಿ. ನಮ್ಮ ಲಕ್ಷ್ಮಿಯನ್ನು ಅಷ್ಟೇ ಒಂದು ತಿಂಗಳ ಮೇಲೆ 10 ದಿವಸ ಆಯಿತು. ಹೊಸ ಮಾತ್ರ ಈ ಸತಿ ಕರು ಹಾಕಿದ್ಮೇಲೆ ಪೂರ ವೀಕ್ ಆಗ್ಬಿಟ್ಟೈತೆ. ಕರು ಹಾಕಿದ್ದು ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಹಸು ಏನಪ್ಪ ನಾನು ಅದಕ್ಕೆ ಎಲ್ಲಕ್ಕೂ ತಿಂಡಿ ಮೇವು ಎಲ್ಲಕ್ಕೂ ಕೊಡೋದಕ್ಕಿಂತ ಚೆನ್ನಾಗೇ ಮೇವು ಕೊಡ್ತೀನಿ. ಮತ್ತು ಫೀಡ್ನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಹಾಲು ಜಾಸ್ತಿ ಬತ್ತೈತೆ, ಅಂದರೆ ಹಸು ಮಾತ್ರ ವೀಕ್ ಆಯಿತು. ಒಂದು ಸ್ವಲ್ಪ ಸಖತ್ ವೀಕ್ ಆಯಿತು. 10-11 ಲೀಟ್ರ್ ಹಾಲು ಬತ್ತೈತೆ. ಹಸ ನೋಡಿದ್ರೆ ಮಾತ್ರ ಪೂರ ವೀಕ್ ಆಯಿತು. ಒಂದು ಸತಿ ಸೆಮೆನ್ಗೂ ಬಂದಿತ್ತು. ಕರು 25 ದಿನಕ್ಕೆ ಸೆಮೆನು ಬಂದಿತ್ತು. ಸೆಮೆನು ಕೊಡ್ಸೋಕ್ಕಿಲ್ಲ, 3 ತಿಂಗಳು ತುಂಬಲಿ, 3 ತಿಂಗಳು ತುಂಬಿಸ್ಕೊಂಡೆ ಸೆಮೆನು ಕೊಡ್ಸೋದು. ಇನ್ನು ಸರಸ್ವತಿಯ ನಿಮಗೆ ಗೊತ್ತಿರ್ಬೋದು. ಈ ಸತಿ ನಮ್ಮ ಸರಸ್ವತಿನೂ ಅಷ್ಟೇ 3 ಸತಿ ಸೆಮೆನ್ ಕೊಡಿಸ್ದೆ. 3 ಸತಿನೂ ರಿಪೀಟ್ ಬಂತು. ಇನ್ನು ಪುನಃ ಸೆಮೆನ್ ಕೊಡಿಸ್ಕೊಂಡವ್ರೆ ಟೈಮ್ ಆಯ್ತದೆ ಅಂತ ಸೆಮೆನ್ ಕೊಡಿಸಿಲ್ಲ. ಹೊಟ್ಟೆ ತೊಳೆಸ್ಬಿಟ್ಟು 4ನೇ ಸತಿ ಸೆಮೆನು ಬಂದಾಗ ಹೊಟ್ಟೆ ತೊಳೆಸಿ ಗರ್ಭಕ್ಕೆ ಔಷಧಿ ಹಾಕಿಸ್ಬಿಟ್ಬಿಟ್ಟಿದೆ. ಆಮೇಲೆ 20 ದಿವಸ ಬಿಟ್ಟು ಪುನಃ ಬಂದಿತ್ತು. ಆಗಲೂ ಸೆಮೆನ್ ಕೊಡಿಸಿತ್ತಿಲ್ಲ. ಈಗ ಮೊನ್ನೆ 10ನೇ ತಾರೀಕಲ್ಲಿ ಸೆಮೆನ್ ಕೊಡಿಸಿದ್ದೀನಿ. ನೋಡೋಣ ಈ ಸತಿ ನಿಂತ್ಕೋತದ ಇಲ್ವೋ ಗೊತ್ತಿಲ್ಲ. ಇನ್ನು ಇವತ್ತರ ಆಯಿತು. ಇಷ್ಟು ಈಗ ಹಸುಗಳು ಒಳಗಿರೋ ಹಸುಗಳು. ಇನ್ನು ನಮ್ಮ ಸೀತಂಗೂ ಅಷ್ಟೇ. ನಮ್ಮ ಸೀತನ್ನ 1.5 ತಿಂಗಳಾಯಿತು ಸೆಮೆನ್ ಕೊಡಿಸಿ. ಪಕ್ಕ ಈ ಸತಿ ನಿಂತೈತೆ. ಕಳೆದ ಸತಿ 4 ಸತಿ 5 ಸತಿ ಸೆಮೆನ್ ಕೊಡಿಸಿ ಸಾಕಾಗಿತ್ತು, ನಿಂತಿತ್ತೇ ಇಲ್ಲ. ಈ ಸತಿ ಒಂದೇ ಸತಿ ನಿಂತೈತೆ. ಇನ್ನು ಇದು ಅಷ್ಟೇ 1.5 ತಿಂಗಳು ಮೇಲೆ ಆಯಿತು ಸೀತಂಗೂ. ಇನ್ನು ಇದಕ್ಕೂ ಅಷ್ಟೇ ಕಳೆದ ಸತಿ ಒಂದು 3-4 ಸತಿಗೆ ಸೆಮೆನ್ ಕೊಡಿಸಿದೆ. ಲಾಸ್ಟಿಗೆ ನಿಲ್ದಾನೆ ಸಿಟ್ಟತ್ತಿ ಆಮೇಲೆ ಗಿರ್ ಕ್ರಾಸ್ನೇ ಕೊಡಿಸಿದೆ, ನಿಂತಿತ್ತು. ಇದ್ರ ಮಗಳೇ ಸಣ್ಣ ಪುಟ್ಟಿ ಒಳಗೆ ನೋಡೋದ್ರಲ್ಲ ಗಿರು ಅದು. ಇನ್ನು ನಮ್ಮ ಬಿಳಿ ಕರನೂ ಅಷ್ಟೇ ಒಂದೇ ಸತಿ ಸೆಮೆನು ಬಂದಿದ್ದು, ಒಂದೇ ಸತಿ ಕೊಡಿಸ್ದೆ. 1.5 ತಿಂಗಳು ಆಯಿತು, ನಿಂತಿರಬೇಕು ಅನ್ಕೋತೀನಿ. ನಮ್ಮ ಖುಷಿನೂ ಅಷ್ಟೇ. ಖುಷಿಗೆ ಹೆಚ್ಚು ಕಮ್ಮಿ 4 ತಿಂಗಳಾಯಿತು. ನೆನ್ನೆಗೆ 4 ತಿಂಗಳಾಯಿತು. ಇದುವೇ ಸೆಮೆನ್ ನಿಂತೈತೆ, ಕಬಾಗೈತೆ, ಚೆನ್ನಾಗಿ ಕಬ ಕಾಣಿಸ್ತದೆ. ಇಷ್ಟೊತ್ತು ಕರುನೇ ಹಾಕ್ಬೇಕಾಯ್ತದು. ಫಸ್ಟ್ ಸತಿ ಸೆಮೆನು ಕೊಡ್ತೀನಿ, ನಿಲ್ಲಿಲ್ಲ. ಇನ್ನೂ ಮಂಗಳ ಸೆಮೆನು ಬಂದಿಲ್ಲ. ಒಂದು ಸತಿ ಯಾವತ್ತೇನೋ ಮಾಡ್ತಾಯಿತ್ತು, ಸರಿಯಾಗಿ ನೋಡಲಿಲ್ಲ, ಕೊಡಿಸ್ಲಿಲ್ಲ, ಅದು ಸೆಮೆನು ಬಂದಿಲ್ಲ ಅಲ್ವಾ ಮಂಗಳ? ರೈಸು ಅಂದರೆ ಹೇಳಿದ್ರೆ 5 ಕಬಾಗೈತೆ. ಇನ್ನೊಂದು 20 ದಿವಸ ತಿಂಗಳು ಕರು ಆಗ್ತದೆ. ಇನ್ನು ಇದೊಂದು ಸಣ್ಣ ಕರ ನಮ್ಮ ಛಾಯ. ಇನ್ನು ಮಾಯಿ 4 ಕಟ್ಟಾಕಿದ್ದೀನಿ ಏರಿ ಮೇಲೆ. ಇಲ್ಲೇ ಇತ್ತು, ಇಲ್ಲೇ ಕಟ್ಟಾಕಿದ್ದೆ ರಾತ್ರಿ. ಇಲ್ಲಿ ಜಾಗ ಇತ್ತಲ್ಲ ಅಂದ್ರೆ ಈಗ ಬೆಳಗ್ಗೆ ಸತಿ ಎದ್ದು ಅದನ್ನೂ ಮತ್ತು ನಿಧಿನೂ 2 ಮೇಯಕ್ಕೆ ಕಟ್ಟಾಕ್ತೀವಿ. ಗದ್ದೆ ಹತ್ರ ಹೆಸರೆಲ್ಲ ಚೆನ್ನಾಗೈತೆ, ಅಲ್ಲೆಲ್ಲ ಮೇಯ್ಕೋತಾವಲ್ಲ ಅಂದ್ಬಿಟ್ಟು ಗದ್ದೆ ಹತ್ರನೇ ಕಟ್ಟಾಕ್ತೀವಿ. ಇನ್ನು ಗದ್ದೆ ನಾಟಿ ಮಾಡೋಕ್ಕಂಟ ಏನು ತೊಂದರೆ ಇಲ್ಲ, ಕಟ್ಟಾಕ್ಬೇಕು. ಈಗ ಒಂದು ಸ್ವಲ್ಪ ಗದ್ದೆ ಜೋಳಕ್ಕೆ ಔಷಧಿ ಹೊಡಿಬೇಕು. ಅದೆಲ್ಲನೂ ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಾಕು ಅನಿಸುತ್ತೆ, ಒಂದು 8 ನಿಮಿಷ 10 ನಿಮಿಷದ ವೀಡಿಯೋ ಸಿಕ್ಕುತ್ತೆ. ಇದನ್ನ ಸದ್ಯಕ್ಕೆ ಅಪ್ಲೋಡ್ ಮಾಡಿಬಿಟ್ಟು ಗದ್ದೆ ಹತ್ರ ಔಷಧಿ ಹೊಡಿಬೇಕು. ಅದೆಲ್ಲನೂ ವೀಡಿಯೋ ಮಾಡಿ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತು ಇಷ್ಟೇ ವೀಡಿಯೋ ಸಾಕು. ಎಡಿಟಿಂಗ್ ಮಾಡೋಕ್ಕೆ ಜಾಸ್ತಿ ಲೆಂತ್ ವೀಡಿಯೋ ಆಯಿತು ಅಂದರೆ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತದೆ. ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಹೈನುಗಾರಿಕೆ ಬಗ್ಗೆ ಮತ್ತು ರೈತರುಗಳ ಬಗ್ಗೆನೇ ಹೆಚ್ಚು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಮುಂದಕ್ಕೂ ಕೂಡ ಹೈನುಗಾರಿಕೆ ರೈತರ ಬಗ್ಗೆನೇ ವೀಡಿಯೋಸ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.